ಏನು ಕೇಳಿದ್ರಿ ಚಿಕ್ಕವರಿದ್ದಾಗ ನೀವು ಅವ್ರಿಗೆ? ನಾವು ದುರ್ವಾಗನಲ್ಲ ಹಾಂ, ಧ್ರುವ ಅವ್ರಿಗೆ. ನಾನು ತುಳಸಿಗೆ ಪೂಜೆ ಮಾಡ್ತಾ ಇದ್ದೆ. ಹ್ಮ್. ಅವನು ಬಂದು ನಿಂತ್ಕೊಂಡ ಚಿಕ್ಕವನಾಗ್ದ. ನಾ ಪೂಜೆ ಮಾಡಿಬಿಟ್ಟು ಎಲ್ಲೋ ನಾನು ಒಂದು ಹೇಳ್ತೀನಿ ಹೇಳ್ತೇನೆ ಅಂದೆ. ಅಂದ ನಾನು ವಯಸ್ಸಾದ್ಮೇಲೆ ಒಂದು ಹೆಲ್ಪ್ ಕೇಳ್ತೀನಿ, ಅದು ಮಾಡ್ತೇನೋ ಅಂದೆ. ನಾನು ವಯಸ್ಸಾದ್ಮೇಲೆ ಅಂತಂದು ಹೆಲ್ಪ್ ಮಾಡ್ಬೇಕಣ್ಣ ಅಂದೆ. ನಿಮಗೆ ವಯಸ್ಸಾದಾಗ? ಹಾಂ, ನಾನು ವಯಸ್ಸಾದ ಮಾಡ್ತೀನಿ. ಆಮೇಲೆ ತುಳಸಿ ಮೇಲೆ ಆಣೆ ಹಾಕಿ ಅಂದೆ. ಅವಾಗಲೇ ತುಳಸಿ ಮೇಲೆ ಆಣೆ ಮಾಡಿಸಿ ನಾನು ಕೇಳ್ಬೇಕಂತ ಕೇಳಿಲ್ಲ, ಅದೇನೋ ದೇವ್ರು ಕೊಟ್ಟಿದ್ದ ಚಿಕ್ಕವನಂತ ತಮಾಷೆ ಕೇಳಿದಿರ? ತಮಾಷೆ ಕೇಳಿದೆ. ಅವನು ತುಳಸಿ ಮೇಲೆ ಆಣೆ ಹಾಕ್ಬಿಟ್ಟ. ಅವನು ಮರ್ಯಾದ ಅದನ್ನ ಈಗ ನನಗೆ ಆ ಸತ್ಯನೇ ತಿರುಗಿಸ್ಕೊಟ್ಟ. ಏನು ಕೇಳಿದ್ರಿ? ನನಗೆ ಏನಾನು ಹೆಲ್ಪ್ ಮಾಡು ಅಂದಷ್ಟೇ. ಇವಾಗ ಬಂದು ಹಣ ಕೇಳಿದೆ. ಸ್ವಲ್ಪ ನಮ್ಗೆ ತೊಂದರೆ ಇತ್ತು. ಒಂದು ಮನೆ ತಗೊಂಡ್ರು ನನ್ನ ಮಗಳು. ಅದಕ್ಕೆ ಪತ್ರ ಮಾಡ್ಸಕ್ಕೆ ಮನೆ ರಿಜಿಸ್ಟ್ರೇಷನ್ಗೆ ಅದಕ್ಕೆಲ್ಲ ಸಹಾಯ ಮಾಡಿದ್ದಾರೆ. 2 ಲಕ್ಷ ಸಾಲ ಮಾತು ಉಳಿಸ್ಕೊಂಡಿದ್ದಾರೆ. ಅದನ್ನೇ ಆ ವಯಸ್ಸಲ್ಲಿ ಕೊಟ್ಟಿದ್ದ ಮಾತನ್ನು ಇವಾಗ ಉಳಿಸ್ಕೊಂಡಿದ್ದಾರೆ ನೆನಪಲ್ಲಿ ಇಟ್ಕೊಂಡು. ಅದೇ ಒಂಥರ ಭಯ, ಹೆಂಗೆ ಕೇಳೋದು ಇಷ್ಟೊಂದು ಕಾಸು ಅನ್ನೋದು. ಸ್ವಲ್ಪ ಕಾಸು ಕೊಡ್ಬೇಕನ್ನೋ ಅಂದೆ. ಹೌದಾ, ಎಷ್ಟನ್ನ ಅಂದ್ರೆ 2 ಲಕ್ಷ ಕನ್ನ ನನ್ನ ಮಗಳಿಗೆ ಮನೆ ಪತ್ರ ಮಾಡಿಸ್ಬೇಕು ಹಂಗಂದು. ಹೌದಾ, ಸರಿ ಒಂದು ಎರಡು ದಿನಮ್ಮ ಆಮೇಲೆ ಕೊಡ್ತೀನಿ. ಓಕೆ ಕಣ ಅಂದೆ. ಆಮೇಲೆ ಕೊಟ್ಟ. ನಾನು ಆದರೆ ನನ್ನ ಲೈಫ್ಗೆ ಅಷ್ಟೊಂದು ಹಣ ನಾನು ನೋಡಿಲ್ಲ. ಏನು ಹೇಳ್ತೀರಾ ಅವ್ರ ಮನಸ್ಸಿಗೆ, ಅವ್ರ ಪ್ರೀತಿಗೆ? ಅದು ಎಷ್ಟು ಬೆಟ್ಟದ ಥರ ನನ್ನ ಮನಸ್ಸು ಇದೆ. ಅವ್ರು ಯಾವಾಗಲೂ ಚಿರಂಜೀವಿ ಮನೆ ಫುಲ್ ಮನೆ, ನಮ್ಮ ಮನೆ ಅದು ನನ್ನ ಮನೆ, ಅದು ಅವ್ರ ಮನೆ. ಬೇರೆಯವ್ರನ್ನ ತಿಳ್ಕೊಂಡಿಲ್ಲ. ಆ ಫ್ಯಾಮಿಲಿ ನನ್ನ ಮನೆ ಅಂತ ನಾನು ಹೇಳ್ತೀನಿ. ಎಲ್ಲಿಮೆ ಅವರು ಚಿರಂಜೀವಿ ಆಗಿ ಯಾವಾಗಲೂ ಬೆಟ್ಟ ಥರ ಅದು ನಮ್ಮ ಕುಟುಂಬ ಚೆನ್ನಾಗಿ ಎಲ್ಲರೂ ಆರೋಗ್ಯ ಈಶ್ವರಿದೊಡೆ ಚೆನ್ನಾಗಿರಬೇಕು. ಆ ದೇವರ ಆಂಜನೇಯರನ್ನು ಬೇಡ್ತಾ ಇದ್ದೀನಿ. ಎಲ್ಲಿ ದೇವಸ್ಥಾನಕ್ಕೆ ಹೋದ್ರು ಆ ಮನೆ ನಾನೇ ಅನ್ನ ತಿಂದಿದ್ದು ಮನೆ ಚೆನ್ನಾಗಿರಬೇಕು.